ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಸಂಜೀವನ ಅಡುಗೆ ಮನೆಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಪ್ರೋಟೀನ್ ಮತ್ತು ಫೈಬರ್ ರಿಚ್ ಇರುವಂತಹ ಸಾಂಬಾರ್ ಅಥವಾ ಹುಳಿನ ಮಾಡಿ ತೋರಿಸ್ತಾ ಇದ್ದೀನಿ. ಹೆಂಗೆ ಮಾಡ್ತಾ ನೋಡೋಂಥ ಬರ್ರಿ. ಅದಕ್ಕಿಂತ ಮುಂಚೆ ಯಾರು ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಾಗೆ ಲೈಕ್ ಕಾಮೆಂಟ್ ಶೇರ್ ಮಾಡೋದು ಮಾತ್ರ ಮರಿಬೇಡ್ರಿ. ಒಂದು ಕಪ್ಪಷ್ಟು ಚೆನ್ನಂಗಿ ಬೇಳೆ ಅಥವಾ ಮಸೂರು ದಾಲ್ನ ನಾನು ತೊಳ್ಕೊತಾ ಇದ್ದೀನಿ. ಇದನ್ನು ನಾನು ಕುದಿಯೋ ನೀರಿಗೆ ಹಾಕ್ತಾಯಿದ್ದೀನಿ. ನೀವು ಕುಕ್ಕರ್ ಸಹ ಇಟ್ಕೋಬೋದು. ಬೇಳೆ ಚೆನ್ನಾಗಿ ಬೇಯಲಿ. ನಾನಿಲ್ಲಿ ಪೊಟ್ಯಾಟೋನ ರಫಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೀನಿ. ಈರುಳ್ಳಿ, ಬೀನ್ಸು, ಹಸಿಮೆಣಸಿಕಾಯಿ ಉದ್ದಕ್ಕೆ ಸೀಳ್ಟ್ಕೊಂಡಿದ್ದೀನಿ. ಕೊತ್ತಂಬರಿ ತೊಗೊಂಡಿನಿ. ಹಾಗೆ ಅಲ್ಲಿ ನಾನು ಡೆಸಿಕೇಟೆಡ್ ಕೊಕೊನಟ್ನ ತೊಗೊಂಡಿದ್ದೀನಿ. ನೀವು ಹಸಿ ಕೊಬ್ಬರಿ ತುರಿ ಆದರೂ ತೊಗೋಬೋದು. ಹಾಗೆ ನಾನು ಬಟರ್ ಬೀನ್ಸ್ ಹಾಕ್ತಾಯಿದ್ದೀನಿ. ಇದು ಟಿನ್ಡ್ ಬಟರ್ ಬೀನ್ಸು, ಸೊ ಅದನ್ನು ತೊಗೊಂಡಿದ್ದೀನಿ ನಾನು. ಹಾಗೆ ಇಲ್ಲಿ ಬೇಳೆಗೆ ನಾನು ಪೊಟ್ಯಾಟೊ ಏನು ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಬೀನ್ಸ್ ಹಾಕ್ತಾಯಿದ್ದೀನಿ, ಟೊಮ್ಯಾಟೊ, ಹಸಿಮೆಣಸಿಕಾಯಿ, ಏನೇನು ವೆಜಿಟೇಬಲ್ಸ್ ಏನೇನಿದ್ವೋ ಎಲ್ಲ ಅದನ್ನು ಹಾಕಿ ನಾನು ಬೇಳೆನ ಬೇಯಿಸ್ಕೊಂಡೆ. ಈಗ ಅದಕ್ಕೆ ನಾನು ಹುಣಸೆ ಹುಳಿ ರಸ ಮತ್ತು ಹುಳಿ ಪುಡಿ ಅಥವಾ ಸಾಂಬಾರು ಪುಡಿ ಇರುತ್ತಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನಾನು ಈರುಳ್ಳಿ ಕೊನೆಗೆ ಹಾಕ್ತಾಯಿದ್ದೀನಿ, ಯಾಕಂದರೆ ನಂಗೆ ಕ್ರಂಚಿ ಇದ್ದರೆ ಚೆನ್ನಾಗಿರುತ್ತೆ. ತೀರಾ ಸ್ಮೂತ್ ಆತಾನೆ ಚೆನ್ನಾಗಿರಲ್ಲ. ಹಾಗೆ ಕೊತ್ತಂಬರಿ ಮತ್ತು ಕೊಬ್ಬರಿ ಹಾಕಿ ಅದು ಒಂದು ಸೈಡ್ ಇಟ್ಟಿರ್ತೀನಿ. ಈಗ ಒಗ್ಗರಣೆ ಹಾಕೋಣಂತೆ. ಎಣ್ಣೆ ಹಾಕ್ಕೊಂಡೆ. ಹಾಗೆ ಸಾಸಿವೆ ಇದ್ರೆ ಹಾಕ್ಕೊಂಡ್ರೆ ನಾನು ಜೀರಿಗೆ ಹಾಕ್ಕೊಂಡಿದ್ದೀನಿ. ಹಾಗೆ ಕೆಂಪು ಒಣಮೆಣಸಿಕಾಯಿ ಹಿಂಗೆ ಹಾಕ್ಕೋತಾ ಇದ್ದೀನಿ. ನೀವು ಬೇಕಾದರೆ ಬೆಳ್ಳುಳ್ಳಿನ ಜಜ್ಜಿನೂ ಹಾಕ್ಕೋಬೋದು. ಇದೇ ಒಗ್ಗರಣೆಗೆ ನಾನು ಖಾರ ಪುಡಿ ಹಾಕ್ತಾಯಿದ್ದೀನಿ. ಅದು ಒಗ್ಗರಣೆ ಆದ ತಕ್ಷಣ ಅದೇನು ಬೇಳೆ ಬೇಯಿಸ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ ಚೆಂದಾಗಿ ಕುದಿಸ್ಬೇಕಿನ್ನು. ಈ ಸಾಂಬಾರು ಬಿಸಿ ಬಿಸಿ ಅನ್ನಕ್ಕೆ, ಚಪಾತಿ, ಪೂರಿ, ದೋಸೆಗೆ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ನು. ಈಗ ಲಾಸ್ಟಿಗೆ ನಾನು ಆ ಬಟರ್ ಬೀನ್ಸ್ ಅಂತ ಏನು ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ಇದನ್ನೇ ಜಾಸ್ತಿ ಬೇಯಿಸೋದು ಬೇಡ. ಲಾಸ್ಟಿಗೆ ಇದನ್ನು ಹಾಕಿ ಇನ್ನೊಂದು ಕುದಿಸ್ಬಿಟ್ರೆ ಒಳ್ಳೆ ಘಮಘಮಿಸೋ ಸಾಂಬಾರು ರೆಡಿ ಆಗುತ್ತೆ. ದಯವಿಟ್ಟು ನಂದು ಎಲ್ಲ ವೀಡಿಯೋಗಳನ್ನ ನೋಡಿ ಪ್ರೋತ್ಸಾಹ ಕೊಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನಮಗಿನ್ನೂ ಮೋಟಿವೇಶನ್ ಸಿಗುತ್ತೆ. ಆಮೇಲೆ ಇದಾದಮೇಲೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸಾಂಬಾರು ಕನ್ಸಿಸ್ಟೆನ್ಸಿಗೆ ತರ್ಬೋದು, ಇಲ್ಲ ಅದೇ ರೀತಿ ಗಟ್ಟಿಯಾಗಿ ಇಟ್ಕೋಬೋದು. ಈಗ ಲಾಸ್ಟಿಗೆ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು. ಇದಾಯ್ತಂದರೆ ನಮ್ಮ ಸಾಂಬಾರು ರೆಡಿ. ನಮ್ಮ ವೀಡಿಯೋಸ್ ಎಲ್ಲ ಹೆಂಗೆ ಬರ್ತಾವಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ. ನಿಮ್ಗೆ ಇಷ್ಟ ಇದ್ದರೂ ಹೇಳ್ರಿ, ಇಷ್ಟ ಇಲ್ಲ ಅಂತಲೂ ಹೇಳ್ರಿ. ನಮಗೆ ಕೊಟ್ಟು ನಿಮ್ಮ ಫೀಡ್ಬ್ಯಾಕ್ ಇಂಪಾರ್ಟೆಂಟ್ ನನಗೆ, ನಾನು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ. ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡ್ರಿ. ಅಂದರೆ ನಂದು ಹೊಸ ವೀಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರ್ತಾವೆ. ನೆಕ್ಸ್ಟ್ ವೀಡಿಯೋದಾಗ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ಅಂತ. ಅಲ್ಲಿವರೆಗೂ ಬಾಯ್.